ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಸಿಟಿವಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ 7ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜನವರಿ 4ರ ಭಾನುವಾರ ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪದಲ್ಲಿ ಸಿಟಿವಿ ಡ್ಯಾನ್ಸ್ ಕಾಂಪಿಟೇಷನ್ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ತಾಲೂಕಿನ ತಂಡಗಳು ಭಾಗವಹಿಸಲು ಅವಕಾಶವಿದ್ದು, ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವ ತಂಡಗಳು ಜನವರಿ 1ರ ಒಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ 9035536341ಗೆ ಸಂಪರ್ಕಿಸಬಹುದು. ಇತ್ತೀಚೆಗೆ ಮಾಧ್ಯಮ ಸ್ನೇಹಿತರೆಲ್ಲರೂ ಕೂಡ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಅರ್ಜುನ್ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕಳೆದ ವಾರ ವಿನೋಬ್ ಕಾಲೋನಿಯಲ್ಲಿ ಸಮುದಾಯ ಭವನದ ಶಂಕುಸ್ಥಾಪನೆಯಲ್ಲಿ ಭಾಳಷ್ಟು ಮಾತನಾಡಿದ್ದಾರೆ. ಅಭಿವೃದ್ಧಿ ಅನ್ನುವಂಥದ್ದು ನಮ್ಮ ರಕ್ತದಲ್ಲಿದೆ ಅಂತ. ನಾನು ಹಿಂದೇನೂ ಹೇಳಿಕೆ ಕೊಟ್ಟಿದ್ದೀನಿ. ನಿಮ್ಮ ರಕ್ತದಲ್ಲಿ ಏನೇನು ಗುಣಗಳಿದ್ದಾವೆ ಎಲ್ಲವನ್ನು ಕೂಡ ಅವತ್ತು ಹೇಳಿದ್ದೀನಿ. ಪದೇ ಪದೇ ಅದನ್ನು ಹೇಳೋಕ್ಕೂ ನಮಗೂ ಕೂಡ ಅಸಹ್ಯ ಆಗುತ್ತೆ. ಹಾಗಾಗಿ ಒಂದು ಅಭಿವೃದ್ಧಿಯ ನೆಪ ಹೇಳ್ಕೊಂಡು ಇವತ್ತು ಏನೇನು ಮಾಡ್ತಾಯಿದ್ದಾರೆ, ಏನೇನು ಮಾಡಿದರೆ ಅದು ಜಗಜ್ಜಾಹೀರು. ಅವ್ರು ಎಷ್ಟೇ ಹೇಳಿದ್ರು ಕೂಡ ಇಡೀ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿದೆ ಇವರ ರಕ್ತದಲ್ಲಿ ಏನೇನು ಗುಣಗಳಿದ್ದಾವೆ ಅನ್ನುವಂಥದ್ದು ಗೊತ್ತಿದೆ. ನಿನ್ನೆ ಶಾಲಾ ವಾರ್ಷಿಕೋತ್ಸವ ದಿನದಲ್ಲಿ ಅವರ ಸಹೋದರರು ಭಾಳಷ್ಟು ಹರಕತೆಯನ್ನು ಮಾಡಿದ್ದಾರೆ. ಇಲ್ಲಿ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ, ಮಕ್ಕಳು ಪಾಪ ಪೇರೆಂಟ್ಸು ಅವರು ಏನು ಖುಷಿಯಿಂದ ಬರ್ತಾರೆ ಅಂತ ಹೇಳಿದ್ರೆ, ಶಾಲೆಗಳಲ್ಲಿ ವಾರ್ಷಿಕೋತ್ಸವ ದಿನಕ್ಕೆ ನಮ್ಮ ಮಕ್ಕಳು ಯಾವ್ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಡ್ಯಾನ್ಸು ಇನ್ನೊಂದು ಮತ್ತು ಬೇರೆ ಬೇರೆ ಕಲೆಗಳಲ್ಲಿ ಹೇಗೆ ಇರುತ್ತೆ ಏನು ಅನ್ನುವಂಥದ್ದು ಪಾಪ ನೋಡ್ಲಿಕ್ಕೆ ಬರ್ತಾರೆ. ಅದನ್ನೆಲ್ಲ ಬಿಟ್ಟು ಈ ಹರಕತೆ ಹೇಳಿದ್ರು. ಇಲ್ಲಿ ಕಿಶೋರ್ ವಿದ್ಯಾಭವನ ಏನೇನೋ ಸ್ಟೋರಿ ಹೇಳ್ಕೊಂಡು ಬಂದರು. ಇವೆಲ್ಲ ಸ್ಟೋರಿಗಳಲ್ಲಿ ಕೂಡ ಯಾವುದು ಇದಿಲ್ಲ, ಬರೀ ಸುಳ್ಳು ಭಾಷಣವನ್ನು ಅವ್ರಿಗೆ ಮಾಡಿದ್ದಾರೆ. 2500 ಮಕ್ಕಳು ಬೀದಿ ಪಾಲಾಗ್ಬಿಡ್ತಾಯಿದ್ರು, ಅವ್ರ ಭವಿಷ್ಯ ಹಾಳಾಗ್ಬಿಡ್ತಾಯಿತ್ತು. ಮತ್ತು 3000 ಕುಟುಂಬ ಅನ್ಯಾಯ. ಇದು ನಾನು ಅವ್ರ ಬಾಲಾಜಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು 2500 ಮಕ್ಕಳು ಹಾಳಾಗ್ಬಿಡ್ತಾರೆ, ಅವ್ರ ಭವಿಷ್ಯ ಹಾಳಾಗೋಗುತ್ತೆ, 3000 ಕುಟುಂಬಗಳು ಹಾಳಾಗ್ಬಿಡ್ತವೆ ಅನ್ನುವಂಥದ್ದಕ್ಕೆ ಇವ್ರಿಗೆ ಪ್ರಜ್ಞೆ ಇರಬೇಕಾಗಿತ್ತು. ಯಾರಿಗೆ? ಈ ಮಂತ್ರಿಗಳು, ಸಹೋದರರು, ಇವ್ರ ಕುಟುಂಬಕ್ಕೆ ಪ್ರಜ್ಞೆ ಇರಬೇಕಾಗಿತ್ತು. ಏನಂತ, ಇದು ನಾವು ಕೊಂಡ್ಕೊಂಡಿರೋ ಜಮೀನಲ್ಲ, ಇದು ಸರ್ಕಾರಿ ತೋಪು, ಇಲ್ಲಿ ಶಾಲೆ ನಡೆಸ್ತಾ ಇದ್ದೀವಿ, ಇಲ್ಲಿ ಏನಾದರೂ ನಾಳೆ ಬೆಳಗ್ಗೆ ತೊಂದರೆ ಆದರೆ ಆ ಮಕ್ಕಳ ಭವಿಷ್ಯಕ್ಕೆ ಅನ್ಯಾಯ ಆಗುತ್ತೆ, ಆ ಕುಟುಂಬಗಳೆಲ್ಲ ಬೀದಿ ಪಾಲಾಗ್ಬಿಡ್ತಾರೆ ಅನ್ನುವಂಥದ್ದನ್ನು ಇವ್ರು ಅರ್ಥ ಮಾಡ್ಕೊಬೇಕಾಗಿತ್ತು. ಆ ಪ್ರಜ್ಞೆ ಇವ್ರಿಗಿರಬೇಕಾಗಿತ್ತು, ನಮಗಲ್ಲ. ನಾವು ಯಾವತ್ತೂ ಕೂಡ ಯಾರ ಬಗ್ಗೆ ಕೂಡ ಸುಮ್ಮನೆ ನಾವು ಮಾತಾಡೋದಿಲ್ಲ. ನಾನು ಇವತ್ತು ಆವತ್ತಿಂದ ಕೂಡ ಹೇಳ್ತಾ ಇದ್ದೀವಿ, ನೀವೆಲ್ಲಾದರೂ ಒಂದು ಇಷ್ಟಾಗಲ್ಲ ಪೇಪರ್ ತೋರಿಸಿ ನೀವು ಖರೀದಿ ಮಾಡಿರೋದು ಇಷ್ಟಾಗಲ್ಲ ಪೇಪರ್ ತೋರಿಸಿದ್ರೆ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ನೀವು ಸರ್ಕಾರಿ ತೋಪಿನಲ್ಲಿ ನಡೆಸ್ತಾ ಇರೋದು, ಶಾಲೆ ಸರ್ಕಾರಿ ತೋಪಿನಲ್ಲಿ ನಡೆಸ್ತಾ ಇರೋದು, ಅದೆಲ್ಲ ಹೆಂಗೆ ಬಂತು, ಏನು ಬಂತು? 30 ವರ್ಷ ಲೀಸ್ಗೆ ತಗೊಂಡಿದ್ದು 99 ವರ್ಷ ಸಬ್ ಲೀಸ್ ಕೊಡೋಕ್ಕಾಗುತ್ತಾ? ಕಾನೂನಲ್ಲಿದೆಯಾ? ಕಾನೂನಲ್ಲಿಲ್ಲ. ನೀವು ಹರಕತೆ ಹೇಳ್ದಂಗೆ ಪಾಪ ಆ ಪೇರೆಂಟ್ಸ್ಗೆಲ್ಲ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ಇವ್ರು ಯಾರು, ಇವರೇನು, ಇವ್ರು ನುಂಗಣ್ಣರು ಅನ್ನೋದು ಗೊತ್ತಿದೆ ಅವ್ರಿಗೆ. ಅದರಿಂದ ನಾನು ಇವ್ರಿಗೆ ಹೇಳಲಿಕ್ಕೆ, ಇವತ್ತು 2500 ಮಕ್ಕಳು ಮತ್ತು 3000 ಕುಟುಂಬಗಳು ಅಂತ ಹೇಳಿದಾರಲ್ಲ, ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಇವತ್ತು ಈ ಕ್ಷೇತ್ರದಲ್ಲಿ 15,000 ಕುಟುಂಬಗಳು, ಒಕ್ಕಲಿಗರ ಕುಟುಂಬಗಳಿದ್ದಾವೆ. ಆ ಒಕ್ಕಲಿಗರ ಆಸ್ತಿನ ಹಾಕ್ಕೊಂಡಿದ್ದೀರಲ್ಲ ನೀವು, ನಿಮ್ಮ ತಾತನ ಹೆಸರಲ್ಲಿ ಇಟ್ಕೊಂಡು ಕಲ್ಯಾಣ ಮಂಟಪ ನಡೆಸ್ತಾ ಇದ್ದೀರಲ್ಲ. ಪಾಪ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಹೇಳಿದ್ದಾರೆ ಅಲ್ಲಿ ಮಾಲ್ ಕಟ್ತೀವಿ ಅಂತ. ನಿಮಗೆ ಮಾನ ಮರ್ಯಾದೆ ಇದ್ದರೆ 15,000 ಕುಟುಂಬಗಳು ಒಕ್ಕಲಿಗರ ಸೇರ್ಬೇಕಾಗಿರ್ತಕ್ಕಂಥ ಜಮೀನು, ಆ ಜಮೀನನ್ನು ನೀವು ಮಾಲ್ ಕಟ್ಟೋದು, ಇನ್ನೊಂದು ಕಟ್ಟೋದು, ನೀವೆಲ್ಲಾದರೂ ಖರೀದಿ ಮಾಡಿದರೆ ನೀವು ಕಟ್ಕೊಳ್ಳಿ. ಅದು ಒಕ್ಕಲಿಗರ ಸಮುದಾಯಕ್ಕೆ ಸೇರ್ಬೇಕಾಗಿರ್ತಕ್ಕಂಥ ಜಮೀನು, ಗೊತ್ತಾಯ್ತಾ? ಅದಕ್ಕೆ ನೀವು ಆ ಜಾಗವನ್ನು ಈ ಕ್ಷೇತ್ರದಲ್ಲಿರ್ತಕ್ಕಂಥ 15,000 ಕುಟುಂಬಗಳು ಒಕ್ಕಲಿಗರೇನಿದ್ದಾರೆ ಅವ್ರಿಗೆ ಬಿಟ್ಬಿಡಿ. ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ, ಬಹುಶಃ ಅವರು ಒಕ್ಕಲಿಗರ ಕುಟುಂಬಗಳಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇವರು ನುಂಗಣ್ಣರು, ಇವ್ರಿಗೆ ಮಾನ ಮರ್ಯಾದೆ ಇಲ್ಲ, ಇವ್ರಿಗೆ ಎಷ್ಟು ಹೇಳಿದ್ರು ಕೂಡ
ಅದು ಜನರಿಗೆ ಅರ್ಥ ಆಗಿದೆ. ಇವ್ರ ಯೋಗ್ಯತೆಗೆ ಅಲ್ಲಿ ಹುಲ್ಬನ್ನಿ ಕರಾಬಲ್ಲಿ 42 ಕುಟುಂಬಗಳ ಬೀದಿ ಪಾಲಾಗಿಲ್ವಾ, ಕಣ್ಣು ಕಾಣಿಸಿಲ್ವಾ? ನಾವು ಆವತ್ತಿಂದ 10 ವರ್ಷಗಳಿಂದ ಆರೋಪ ಮಾಡ್ತಾ ಇದ್ದೀವಿ. ಇವತ್ತುವರೆಗೂ ಕೂಡ ಅದರಲ್ಲಿ ಇರ್ತಕ್ಕಂಥ 42 ಕುಟುಂಬಗಳಿಗೆ ಇವತ್ತೇನಾದರೂ ನೀವು ಒಂದು ಪರಿಹಾರ ಕೊಟ್ಟಿದ್ದೀರಾ, ಅಥವಾ ಬೇರೆ ಆಲ್ಟರ್ನೇಟ್ ನಿವೇಶನ ಕೊಟ್ಟಿದ್ದೀರಾ, ಅಥವಾ ಅವ್ರಿಗೆ ಹಣ ಹಿಂದಿರುಗಿಸಿದ್ದೀರಾ? ಪ್ರತಿಯೊಬ್ಬ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮನೆ ಕಟ್ಟಬೇಕು, ಬದುಕಬೇಕು ಆಸೆ ಇರುತ್ತೆ. ಆದರೆ ಇವತ್ತು ಆ ಹುಲ್ಬನ್ನಿ ಕರಾಬಲ್ಲಿ ನೀವು ಸೇಲ್ ಡೀಡ್ ಮಾಡಿದಿರಲ್ಲ, ಸರ್ಕಾರಿ ಜಾಗವನ್ನು ನೀವು ಸೇಲ್ ಡೀಡ್ ಮಾಡಿದಿರಲ್ಲ. ಈ ಅರಿಕತೆ, ನಿಮ್ಮ ಅರಿಕತೆಗಳೆಲ್ಲ ಯಾರೂ ಕೂಡ ಕೇಳೋದಿಲ್ಲ. ಜನರಿಗೆ ಗೊತ್ತಿದೆ ನಿಮ್ಮ ಅರಿಕತೆಗಳು, ನಿಮ್ಮ ಆಟೋಟಗಳು ಎಲ್ಲ ಕೂಡ ಜನರಿಗೆ ಗೊತ್ತಿದೆ. ಹಾಗಾಗಿ ನೀವು ಜನರಿಗೆ ಮೋಸ ಮಾಡೋದನ್ನು ಫಸ್ಟ್ ಬಿಡಿ. ನೀವು ಜನರಿಗೆ ಮೋಸ ಮಾಡೋದನ್ನು ಬಿಡಿ. ಆ 42 ಕುಟುಂಬಗಳಿಗೆ ಏನಾದರೂ ಒಂದು ಪರಿಹಾರ ಕೊಡಿ, ಬೇರೆ ಸೈಟ್ಗಳು ಕೊಡಿ, ಏನೋ ಒಂದು ಮಾಡಿ ಅವ್ರ ಮನೆ ಕಟ್ಕೊಳ್ಳೋಂಥದ್ದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಅವ್ರಿಗೆ ಮೋಸ ಮಾಡಿದ್ದೀರಾ, ನೀವು ಇನ್ನೂ ಏನೇನು ಮಾಡ್ತಾ ಇದ್ದೀರಾ ಎಲ್ಲವೂ ಕೂಡ ಗೊತ್ತಿದೆ, ಎಲ್ಲ ಜಗಜ್ಜಾಹೀರಾಗಿದೆ. ಇಂಥ ಭೂಗಳರಿಂದ ನಾನೇನು ಪಾಠ ಕಲಿಬೇಕಾಗಿಲ್ಲ, ನನಗೆ ಗೊತ್ತಿದೆ. ನಾವು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನರೊಂದಿಗೆ ಇದ್ದು ನಾನು ಮಾಡ್ತಾ ಇದ್ದೇನೆ. ತಡೆಯಾಜ್ಞೆ ತಂದಿದ್ವಿ. ಅಲ್ಲಿ ಪಾಪ ತಡೆಯಾಜ್ಞೆ ತಂದಿದ್ರೆ ಅದಕ್ಕೆ ಒಂದು ಕಾಮೆಂಟ್ ಮಾಡಿದ್ರು, ಓ ಹಿಂದೂಗಳೇ ಬನ್ನಿ ಬನ್ನಿ, ತಡೆಯಾಜ್ಞೆ ತಂದ್ಬಿಟ್ಟಿದ್ದಾರೆ ಬೆಟ್ಟಕ್ಕೆ, ಓ ಹಿಂದೂಗಳೇ ಬನ್ನಿ ಬನ್ನಿ ಅಂತ. ಎದ್ದೇಳಿ ಓಡ್ ಬನ್ನಿ ತಡೆಯಾಜ್ಞೆ. ನೀವು ಇವತ್ತು ನಾನು ಇವ್ರಿಗೆ ಹೇಳ್ತೇನೆ, ಇವತ್ತು ನಮ್ಮ ಭವನದ ಮೇಲೆ ಕೂಡ ಕೇಸ್ ಹಾಕ್ಸಿದ್ದಾರೆ. JK ಭವನದ ಮೇಲೆ ಕೇಸ್ ಹಾಕ್ಸಿದ್ದಾರೆ. ಏನು ಯಾವುದು ಇದು ಈ ಝೋನಲ್ಲಿ ಇದೆ ಅಂತೇಳಿ, ಬಫರ್ ಝೋನಲ್ಲಿ ಇದೆ ಅಂತೇಳಿ. ನಾವು ಕೂಡ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ನಾವು ದೇವಸ್ಥಾನಕ್ಕೆ ಅಲ್ಲಿ ಪೂಜೆ ನಡಿಬಾರ್ದು ಅಂತ ನಾವು ಹೇಳಿಲ್ಲ. ತಡೆಯಾಜ್ಞೆ ತಂದಿರತಕ್ಕಂಥದ್ದಕ್ಕೆ ಈ ಮೂರ್ಖರಿಗೆ ಗೊತ್ತಾಗಲಿ, ಅದು ಕಾನೂನು ಉಲ್ಲಂಘನೆ ಆಗಿದೆ ಅಂತ ತಾನೇ ನಮ್ಮ ಮೇಲೆ ಕೇಸ್ ಹಾಕಿರೋದು. ಹಾಗೆ ನಾವು ಕೂಡ ಅಲ್ಲಿ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಗುಹೆ ಮಾಡಿದ್ದೀರಲ್ಲ, ಕಾನೂನು ಉಲ್ಲಂಘನೆ ಮಾಡಿದ್ದೀರಾ. ಅಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಹೇಳಿ ನಾವು ಕೂಡ ತಡೆಯಾಜ್ಞೆ ತಂದಿರ್ತಕ್ಕಂಥ ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಏನಂದ್ರೆ ಅದು ಓ ಹಿಂದೂಗಳೇ ಓಡ್ ಬಂದ್ಬಿಡಿ. ನೀವೇನೇನು ಮಾಡ್ತಾ ಇದ್ದೀರಾ? ಇತ್ತೀಚೆಗೆ ಆಲಮಗಿರಿಯಲ್ಲಿ ಬಾಗಿಲಾಕ್ಸಿದ್ರಿ, ಪೂಜೆ ಮಾಡಿಸ್ಲಿಲ್ಲ. ನೀವು ನಾಗನಾಥೇಶ್ವರ ದೇವಸ್ಥಾನದಲ್ಲಿ ಏನೋ ಟ್ರಸ್ಟ್ ಮಾಡಿ ದೊಡ್ಡದು ಕಡ್ದು ಕಟ್ಟೆ ಹಾಕ್ಬಿಡ್ತೀವಿ ಅಂತ ಹೇಳಿ ಅಲ್ಲಿ ಮಾಡಿದ್ದೀರಾ. ಇವೆಲ್ಲ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅವಕಾಶ ಸಿಕ್ಕಿದೆ, ಕ್ಷೇತ್ರಕ್ಕೆ ಮಂತ್ರಿಗಳಾಗಿದ್ದೀರಾ, ಒಳ್ಳೆ ಕೆಲಸ ಮಾಡೋದಂತ ಮಾಡಿ. ಇನ್ನು ನೀವು 500 ಕೋಟಿ ಅಲ್ಲ, 1000 ಕೋಟಿ ಅಲ್ಲ, 5000 ಕೋಟಿ ತನ್ನಿ ಈ ಕ್ಷೇತ್ರದಲ್ಲಿ. ನಾನು ಕೂಡ 10 ವರ್ಷಗಳ ಕೆಲಸ ಮಾಡಿದ್ದೀನಿ. ಈ ಕ್ಷೇತ್ರದ ಜನರಿಗೆ ಒಳ್ಳೇದಾಗ್ಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ಏನು ಅರಿಕತೆ ಹೇಳಿದ್ರೆ ಯಾರೂ ಕೇಳೋರಿಲ್ಲ. ಈ ಕ್ಷೇತ್ರದಲ್ಲಿ ನೀವೇನು ಅನ್ನುವಂಥದ್ದು ಈ ಕ್ಷೇತ್ರದ ಜನರಿಗೆ ಗೊತ್ತಿದೆ. ಈಶಾ ಮೆಡಿಕಲ್ಸ್, ಶನಿಮಹಾತ್ಮ ದೇವಸ್ಥಾನದ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ನಮ್ಮಲ್ಲಿ BP, ಶುಗರ್, ಗ್ಯಾಸ್ಟ್ರಿಕ್ ಮತ್ತು ಥೈರಾಯ್ಡ್ನಂಥ ಲೈಫ್ ಸ್ಟೈಲ್ ಡಿಸೀಸ್ಗಳಿಗಾಗಿ ತಿಂಗಳ ಕೋರ್ಸ್, ಔಷಧಿ ಬಳಸುವವರಿಗೆ ಔಷಧಿಗಳನ್ನು ನಿಮ್ಮ ಮನೆಗೆ ತಂದುಕೊಡಲಾಗುವುದು. ನಡೆಯಲಾರದ ಸ್ಥಿತಿಯಲ್ಲಿರುವ ಬೆಡ್ ರಿಡನ್ ಪೇಷಂಟ್ ಸೇವೆಗಾಗಿ ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಇರುವ ವೈದ್ಯರು ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನು ನಿಮ್ಮ ಮನೆಗೆ ಕಳಿಸಿಕೊಡಲಾಗುವುದು. ನಮ್ಮ ಮೆಡಿಕಲ್ ಪ್ರಾಂಗಣದಲ್ಲಿ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಸೇವೆಗಳು ದೊರೆಯುತ್ತವೆ. ಹಿರಿಯ ನಾಗರಿಕರು ಮತ್ತು ನಡೆಯಲಾರದ ಸ್ಥಿತಿಯಲ್ಲಿರುವ ಸ್ತ್ರೀಯರಿಗಾಗಿ ನಿಮ್ಮ ಪರ್ಸನಲ್ ಡಾಕ್ಟರ್ ಗೈಡ್ಲೈನ್ಸ್ ಪ್ರಕಾರ ಸೆಲೈನ್, IV ಇಂಜೆಕ್ಷನ್ ಮತ್ತು ಯೂರಿನರಿ ಕ್ಯಾಥೆಟರ್ ಸರ್ವಿಸ್ಗಾಗಿ ನಿಮ್ಮ ಮನೆಗೆ ಬಂದು ಸೇವೆ ಕೊಡಲಾಗುತ್ತದೆ. ಫಿಸಿಯೋಥೆರಪಿ ಮತ್ತು ನ್ಯಾಚುರೋಪತಿ ಮಸಾಜ್ ಹೋಮ್ ಸರ್ವಿಸ್ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 8248487140 ಹಾಗೂ 9916731170 ಸಂಪರ್ಕಿಸಬಹುದು. ಚಿಂತಾಮಣಿಯ ಅತಿದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರೋಡ್ KSRTC ಡಿಪೋ ಹತ್ತಿರ ತೆರೆಯಲಾಗಿದೆ. ಇಲ್ಲಿ TV, ಫ್ರಿಡ್ಜ್, ಮೊಬೈಲ್, ವಾಷಿಂಗ್ ಮಿಷಿನ್, AC ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ 26,000ವರೆಗಿನ ತ್ವರಿತ ರಿಯಾಯಿತಿ ಪ್ಲಸ್ 7,200ವರೆಗಿನ ಖಚಿತ ಉಡುಗೊರೆಗಳನ್ನು ಆನಂದಿಸಿ. ಸುಲಭ EMIಗಳು, ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್, 14 ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನವುಗಳೊಂದಿಗೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹಿಂದೆ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ. ಚಿಂತಾಮಣಿ, ಬೆಂಗಳೂರು ರಸ್ತೆ. ದೂರವಾಣಿ ಸಂಖ್ಯೆ 8928952716ಗೆ ಸಂಪರ್ಕಿಸಿ. ರಜನಿ ಎಲೆಕ್ಟ್ರಾನಿಕ್ಸ್, 1ನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED, LCD ಟಿವಿಗಳು,
ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED, LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514336655 ಮತ್ತೊಂದು 9663941575ಗೆ ಸಂಪರ್ಕಿಸಬಹುದು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8537080925 ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.